ಬಸವ ಐಟಿ ಚಾನಲ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಎಸ್ಟಿಮೇಷನ್ ಶೀಟ್ ಅಥವಾ ಜಾಬ್ ಎಸ್ಟಿಮೇಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇನ್ನು ಈ ಟಾಪಿಕ್ ಬಂದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಸಬ್ಜೆಕ್ಟಲ್ಲಿ ಎಲ್ಲ ಟ್ರೇಡ್ಸ್ಗೂ ಸೆಕೆಂಡ್ ಇಯರಲ್ಲಿ ಕಾಮನ್ ಆಗಿ ಬರುತ್ತೆ. ಸೊ ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಎಸ್ಟಿಮೇಷನ್ ಅಂದ್ರೇನು ಅಥವಾ ಯಾವಕ್ಕದು ಇಂಪಾರ್ಟೆನ್ಸ್ ಆಗುತ್ತೆ ಒಂದು ಪ್ರಾಜೆಕ್ಟ್ ಅಥವಾ ಜಾಬ್ನ ರೆಡಿ ಮಾಡೋಕ್ಕೆ ಮುಂಚೆ ಅಂತ. ಸೊ ಆ ವಿಡಿಯೋನ ನೀವು ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಇನ್ನು ಈ ಎಸ್ಟಿಮೇಷನ್ ಶೀಟ್ ನೋಡೋಕೆ ಮುಂಚೆ ಈ ಒಂದು ಎಸ್ಟಿಮೇಷನ್ ಶೀಟ್ ರೆಡಿ ಮಾಡಿದ್ದೀನಿ ನಾನು. ಅದನ್ನು ನೋಡೋಕೆ ಮುಂಚೆ ಆ ಎಸ್ಟಿಮೇಷನ್ ಶೀಟ್ ಯಾವುದಕ್ಕೆ ರೆಡಿ ಮಾಡಿದೀವಿ ಅದ್ರ ಬ್ಯಾಕ್ಗ್ರೌಂಡ್ ಏನಂತ ನೋಡೋಣ. So assume that I have an electronics equipment manufacturing company named as ABC Electronics that takes contract from another large companies. So ನಂದು ಒಂದು ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ರಿ. ಸೊ ಆ ಕಂಪ್ನಿ ನೇಮ್ ಏನಂದ್ರೆ ABC ಎಲೆಕ್ಟ್ರಾನಿಕ್ಸ್. ಸೊ ಇದೊಂದು ಸಣ್ಣ ಕಂಪ್ನಿ. ಸೊ ಈ ಕಂಪ್ನಿ ಏನು ಮಾಡುತ್ತೆ, ABC ಎಲೆಕ್ಟ್ರಾನಿಕ್ಸ್ ಅನ್ನೋದು ಬೇರೆ ಬೇರೆ ದೊಡ್ಡ ಕಂಪ್ನಿಗಳಿಂದ ಕಾಂಟ್ರಾಕ್ಟ್ ತೊಗೊಂಡು ಅವ್ರಿಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೋ ಚಿಕ್ಕದು ಅಂಥದ್ದನ್ನ ರೆಡಿ ಮಾಡಿ ಕೊಡುತ್ತೆ ಈ ABC ಎಲೆಕ್ಟ್ರಾನಿಕ್ಸ್ ಕಂಪ್ನಿ. ಸೊ ಇನ್ನು ಈ ABC ಎಲೆಕ್ಟ್ರಾನಿಕ್ಸ್ ಕಂಪ್ನಿಗೆ ಎ ಕಂಪ್ನಿ ನೇಮ್ಡ್ XYZ Techno have asked the estimation to produce 100 plus 5 volt DC rated at 500 milliampere maximum regulated power supplies. ಸೊ ಇದಕ್ಕೆ ಒಂದು ದೊಡ್ಡ ಕಂಪ್ನಿ XYZ Techno ಅನ್ನೋ ಕಂಪ್ನಿ ಏನು ಮಾಡುತ್ತೆ, ಒಂದು ಆರ್ಡರ್ ಎಸ್ಟಿಮೇಷನ್ನ ಪ್ರೊಡ್ಯೂಸ್ ಮಾಡಿ ಕೊಡಿ ಅಂತ ಹೇಳುತ್ತೆ. ಅಂದರೆ ಅವ್ರಿಗೊಂದು ಯಾವುದೋ ಒಂದು ಆರ್ಡರ್ ಬೇಕಾಗಿರುತ್ತೆ, ಅದ್ರ ಎಸ್ಟಿಮೇಷನ್ನ ರೆಡಿ ಮಾಡಿ ಕೊಡಿ, ನಾವು ನೋಡಿ ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿರುತ್ತೆ. ಇನ್ನು ಆರ್ಡ್ರಲ್ಲಿ ಏನೇನು ಇರ್ತವೆ ಅಂದರೆ ಆ ಆರ್ಡರ್ ಪ್ರಕಾರ ಏನು ಪ್ರೊಡ್ಯೂಸ್ ಮಾಡಿಕೊಡ್ಬೇಕಂದ್ರೆ ಅವರಿಗೆ +5 ವೋಲ್ಟ್ DC ಔಟ್ಪುಟ್ ಬರುವಂಥ ಆ್ಯಂಡ್ ಮ್ಯಾಕ್ಸಿಮಮ್ 500 ಮಿಲಿ ಆಂಪಿಯರ್ ಕರೆಂಟ್ನ ಸಪ್ಲೈ ಮಾಡುವಂಥ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ನ ರೆಡಿ ಮಾಡಿ ಕೊಡಬೇಕು ಅವರಿಗೆ. ಸೊ ಇನ್ನು ಇದು 230 ವೋಲ್ಟ್ ಅದಕ್ಕೆ ಇನ್ಪುಟ್ ಕೊಟ್ಟರೆ ಔಟ್ಪುಟ್ +5 ವೋಲ್ಟ್ DC ಬರಬೇಕು 500 ಮಿಲಿ ಆಂಪಿಯರ್ ಮ್ಯಾಕ್ಸಿಮಮ್ ಕರೆಂಟ್ ಜೊತೆಗೆ. ಸೊ ಇದನ್ನು ಅವರು ಆರ್ಡರ್ ಕೊಟ್ಟಿರ್ತಾರೆ. ಎಷ್ಟು ಮಾಡಬೇಕಿಂತ ಪ್ರಾಡಕ್ಟ್ಸ್ ಅಂದರೆ 100 ಬೇಕಾಗಿರ್ತವೆ, 100 ಅಥವಾ 100 ಇಂಥದನ್ನ ರೆಡಿ ಮಾಡಿ ಕೊಡಬೇಕಾಗಿರುತ್ತೆ ಅವರಿಗೆ. ಸೊ the estimation sheet or the job estimation has been quoted as per the company called XYZ Techno requirement. ಸೊ ಒಂದು ಎಸ್ಟಿಮೇಷನ್ ಶೀಟ್ ರೆಡಿ ಮಾಡಿದ್ವಿ ಅವ್ರಿಗೆ ಕೊಡೋದಕ್ಕೆ, ಒಂದು ಜಾಬ್ ಎಸ್ಟಿಮೇಟ್ ಅಥವಾ ಎಸ್ಟಿಮೇಷನ್ ಶೀಟ್. ಸೊ ಅದು XYZ ಕಂಪ್ನಿ ರಿಕ್ವೈರ್ಮೆಂಟ್ ಪ್ರಕಾರ ನಾವು ರೆಡಿ ಮಾಡಿದ್ದೀವಿ. ದಿಸ್ ಎಸ್ಟಿಮೇಷನ್ ಶೀಟ್ ಕನ್ಸಿಸ್ಟ್ ಆಫ್ ದ ಪ್ರೈಸ್ ಡೀಟೇಲ್ಸ್ ಆಫ್ ದ ರಿಕ್ವೈರ್ಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್, ಜಾಬ್ ಎಸ್ಟಿಮೇಟ್ ಆ್ಯಂಡ್ ಅದರ್ ಚಾರ್ಜಸ್ ಅಲಾಂಗ್ ವಿತ್ ದ ಟೈಮ್ ಪೀರಿಯಡ್ ದಟ್ ನೀಡ್ಸ್ ಟು ಬಿ ಫಿನಿಶ್ ದ ಕಾಂಟ್ರಾಕ್ಟ್. ಇನ್ನು ಈ ಎಸ್ಟಿಮೇಷನ್ ಶೀಟಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಅಂದರೆ ಅವ್ರಿಗೇನು ಪ್ರಾಡಕ್ಟ್ ರೆಡಿ ಮಾಡಿ ಕೊಡ್ಬೇಕು ನಾವು, ಅದಕ್ಕೆ ಬೇಕಾದಂಥ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ ಅಥವಾ ರಾ ಮೆಟೀರಿಯಲ್ಸ್ ಏನೇನು ಬೇಕು ಅದ್ರದ್ದು ಪ್ರೈಸ್ ಡೀಟೇಲ್ಸ್ ಇರುತ್ತೆ. ಮತ್ತು ಜಾಬ್ ಎಸ್ಟಿಮೇಟ್ ಇರುತ್ತೆ, ಅಂದರೆ ಲೇಬರ್ ಕಾಸ್ಟ್ ಏನೇನಾಗುತ್ತೆ, ವೇಜಸ್ ಏನೇನಾಗುತ್ತೆ ಅದು ಇರುತ್ತೆ. ಆ್ಯಂಡ್ ಅದರ್ ಚಾರ್ಜಸ್ ಅಲಾಂಗ್ ವಿತ್ ದ ಟೈಮ್ ಪೀರಿಯಡ್. ಇನ್ನು ಬೇರೆ ಬೇರೆ ಚಾರ್ಜಸ್ ಏನೇನು ಬರ್ತವೆ ಅದು ಕೂಡ ಇರುತ್ತೆ. ಅಲಾಂಗ್ ವಿತ್ ದ ಟೈಮ್ ಪೀರಿಯಡ್ ದಟ್ ನೀಡ್ಸ್ ಟು ಬಿ ಫಿನಿಶ್ ದ ಕಾಂಟ್ರಾಕ್ಟ್. ಅಂದರೆ ಈ ಕಾಂಟ್ರಾಕ್ಟ್ ಎಷ್ಟು ಟೈಮಲ್ಲಿ ಮುಗಿಯುತ್ತೆ ಅನ್ನೋ ಒಂದು ಟೈಮ್ ಪೀರಿಯಡ್ ಕೂಡ ಮೆನ್ಷನ್ ಮಾಡಿರ್ತೀವಿ ಈ ಎಸ್ಟಿಮೇಷನ್ ಶೀಟಲ್ಲಿ. ಸೊ ಬನ್ನಿ ಹಾಗಾದರೆ ಈ ಎಸ್ಟಿಮೇಷನ್ ಶೀಟು ಯಾವ ಥರ ರೆಡಿ ಮಾಡಲಾಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ಈಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಇದು ಒಂದು ಜಾಬ್ ಎಸ್ಟಿಮೇಟು. ಇದನ್ನು ನಾವು XYZ ಅನ್ನೋ ಕಂಪ್ನಿಗೆ ತಯಾರು ಮಾಡಿ ಕೊಟ್ಟಿದ್ದೀವಿ. ಸೊ ಏನೇನಿರುತ್ತೆ ಈ ಜಾಬ್ ಶೀಟಲ್ಲಿ ಅಂತ ನೋಡೋದಾದರೆ ಫಸ್ಟಿಗೆ ನೋಡಿರಿ, ನಮ್ಮ ಕಂಪ್ನಿ ಲೋಗೋ ABC ಎಲೆಕ್ಟ್ರಾನಿಕ್ಸ್ ಅನ್ನೋ ನಮ್ಮ ಕಂಪ್ನಿ ಹೆಸರು, ಅದಕ್ಕೆ ಸಂಬಂಧಪಟ್ಟಂಥ ಲೋಗೋ ಇದ್ರೆ ಏನಾದ್ರು ಲೋಗೋ ಹಾಕ್ಬೋದು ಇಲ್ಲಿ. ಸೊ ಇನ್ನು ನಮ್ಮ ಕಂಪ್ನಿ ನೇಮ್ ವಿತ್ ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಇಲ್ಲಿ ನೋಡ್ಬೋದು ABC ಎಲೆಕ್ಟ್ರಾನಿಕ್ಸ್ ನಂಬರ್ 00 MNO ಬಿಲ್ಡಿಂಗ್ LKG ರೋಡ್ ಮಾನ್ವಿ ಆ್ಯಂಡ್ ಪಿನ್ ಕೋಡ್ ಆ್ಯಂಡ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ID. ಸೊ ಈ ಥರ ಇದು ನಮ್ಮ ಅಡ್ರೆಸ್ ಇರುತ್ತೆ. ಅದಾದಮೇಲೆ ಕ್ಲೈಂಟ್ ಅಡ್ರೆಸ್ ಇರುತ್ತೆ, ಅಂದರೆ ಯಾರು ನಮ್ಗೆ ಅಪ್ರೋಚ್ ಮಾಡಿರ್ತಾರಲ್ಲ ಎಸ್ಟಿಮೇಷನ್ನ ಕೊಡಿ ಅಂತ ಹೇಳಿ ಅವರ ಅಡ್ರೆಸ್ ಇದು. ಸೊ ಅವ್ರ ಹೆಸರು ಮಿಸ್ಟರ್ XYZ ಟೆಕ್ನೋ ಕಂಪ್ನಿಯಿಂದ ಬಂದಿರ್ತಾರೆ. ಅವ್ರ ಅಡ್ರೆಸ್ ಬಂದು ನಂಬರ್ 02 DEFG ಬಿಲ್ಡಿಂಗ್ HIJK ರೋಡ್ ಮಾನ್ವಿ. ಸೊ ಇದು ಅವರ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಇದು ಅವರ ಇಮೇಲ್ ಅಡ್ರೆಸ್. ಸೊ ಇವೆರಡು ಅಡ್ರೆಸ್ ಏನಿದಾವೆ ನಮ್ಮ ಕಂಪ್ನಿದಾಗಲ ಅವ್ರ ಕಂಪ್ನಿದಾಗ ಇವೆರಡು ಫೇಕ್ ಆ್ಯಂಡ್ ಸುಮ್ಮನೆ ಒಂದು ಈ ಪರ್ಪಸ್ಗೆ ಮಾತ್ರ ತೊಗೊಂಡಿರೋದು. ಆ್ಯಂಡ್ ಅವ್ರ ಜಾಬ್ ಡಿಸ್ಕ್ರಿಪ್ಷನ್ ಏನಂದರೆ, ಏನು ಜಾಬ್ ಕೊಟ್ಟಿದ್ದಾರೆ ನಮಗಂದರೆ DC 5 ವೋಲ್ಟು ಎಟ್ 500 ಮಿಲಿ ಆಂಪಿಯರ್ ಪವರ್ ಸಪ್ಲೈನ ರೆಡಿ ಮಾಡಿ ಕೊಡಬೇಕು, ಕ್ವಾಂಟಿಟಿ 100 ಯೂನಿಟ್ಸ್. ಸೊ ಆ್ಯಂಡ್ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ತಾವೆ ಅಂದರೆ, ಸೊ ಒಂದು ಡಿಸ್ಕೌಂಟ್ ಕೊಡ್ತಿದ್ದೀವಿ ನಾವು ಬಲ್ಕ್ ಆರ್ಡರ್ ಮಾಡಿದರೆ ಯಾವ ರೀತಿ ಇರುತ್ತೆ ಡಿಸ್ಕೌಂಟ್ ಅಂತ ನೋಡಿದರೆ
ಇಲ್ಲಿ ನೋಡ್ಬೋದು ನೀವು 1 ರಿಂದ 10 ಯೂನಿಟ್ಸ್ ಯಾವುದೇ ಪ್ರಾಡಕ್ಟ್ ಆರ್ಡರ್ ಮಾಡಿರಿ 1 ರಿಂದ 10 ಯೂನಿಟ್ಸ್ ಆದರೆ 5% ಡಿಸ್ಕೌಂಟ್ ಕೊಡ್ತೀವಿ. 11 ರಿಂದ 100 ಯೂನಿಟ್ಸ್ ಆದರೆ 10% ಡಿಸ್ಕೌಂಟ್ ಕೊಡ್ತೀವಿ. 101 ಇಂದ 500 ಯೂನಿಟ್ಸ್ ಆದರೆ 15% ಡಿಸ್ಕೌಂಟ್. 501 to 1000 ಯೂನಿಟ್ಸ್ ಆದರೆ 20% ಡಿಸ್ಕೌಂಟ್ನ ನಾವು ಕೊಡ್ತೀವಿ ಅವರಿಗೆ. ಸೊ ಇನ್ನು ನೋಡ್ಬೋದು ನೀವು ಸಪೋರ್ಟೆಡ್ ಪೇಮೆಂಟ್ ಮೋಡ್ಸ್. ಸೊ ಪೇಮೆಂಟ್ ಯಾವ್ಯಾವ ರೀತಿ ಮಾಡ್ಬೋದು ಅವ್ರು ನಮಗೆ ಅಂದರೆ ಬೈ ಕ್ಯಾಶ್ ಮಾಡ್ಬೋದು, ಚೆಕ್ ಮುಖಾಂತರ ಮಾಡ್ಬೋದು, ಅಥವಾ ಬ್ಯಾಂಕ್ ಟ್ರಾನ್ಸ್ಫರಿಂದನೂ ಮಾಡ್ಬೋದು. ಇನ್ನು ಪೇಮೆಂಟ್ ಮೆಥಡ್ ಯಾವ್ಯಾವ ರೀತಿ ಇರುತ್ತೆ ಅಂದರೆ ಸೊ ಮೊದಲಿಗೆ 50% ಅಡ್ವಾನ್ಸ್ ಕೊಡಬೇಕು ಜಾಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಆ್ಯಂಡ್ 50% ಉಳಿದಿದ್ದನ್ನು ನಾವು ಡೆಲಿವರಿ ಟೈಮಲ್ಲಿ ಡೆಲಿವರಿಗಿಂತ ಒಂದಿನ ಮುಂಚೆ ಪೇ ಮಾಡಬೇಕಾಗುತ್ತೆ ಅವರು. ಸೊ ಇದಿಷ್ಟು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ನೆಕ್ಸ್ಟ್ ಇಲ್ಲಿ ವಿತ್ ಥ್ಯಾಂಕ್ ಯು ಅಂತ ನಮ್ಮ ಕಂಪ್ನಿ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿತ್ ವೆಬ್ಸೈಟ್ ಅಡ್ರೆಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಅವರು ಎಸ್ಟಿಮೇಷನ್ ನೋಡಿ ಅವರು ಕಸ್ಟಮರ್ ಇಲ್ಲಿ ಸಿಗ್ನೇಚರ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಸಿಗ್ನೇಚರ್, ನಮ್ಮ ಕಂಪ್ನಿ ಸಿಗ್ನೇಚರ್ ವಿತ್ ಸೀಲ್ ಇರುತ್ತೆ. ಇನ್ನು ಇದು ಬಿಟ್ಟರೆ ಇಲ್ಲಿ ನೋಡ್ಬೋದು ನೀವು ಡೇಟ್ ಆಫ್ ಇನ್ವಾಯ್ಸ್. ಸೊ ಅವರು ನಮಗೆ ಇವತ್ತೇ ಅಪ್ರೋಚ್ ಮಾಡಿದ್ದಾರೆ 23 ಜೂನ್ 2020 ಅಂತ. ಸೊ ಆ ಡೇಟ್ನ ನಾವು ಇನ್ವಾಯ್ಸ್ ರೆಡಿ ಮಾಡಿ ಕೊಟ್ಟಿದ್ದೀವಿ ಈ ಡೇಟ್ಗೆ. ಆ್ಯಂಡ್ ವರ್ಕ್ ಸ್ಟಾರ್ಟ್ ಡೇಟ್ ಇನ್ನು ಅವರು ಇವತ್ತೇ ಆರ್ಡರ್ ಕೊಟ್ಟರೆ ನಾವು 25 ಜೂನ್ಗೆ ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ವರ್ಕ್ ಎಂಡ್ ಡೇಟ್ ಅಂದರೆ 25ಕ್ಕೆ ಸ್ಟಾರ್ಟ್ ಮಾಡಿದಂಥ ವರ್ಕ್ ಏನಿದೆ ಅವ್ರಿಗೆ ನಾವು 28ನೇ ತಾರೀಕಿಗೆಲ್ಲ ಮುಗಿಸಿ ಕೊಡ್ತೀವಿ. ಅಂದರೆ ನಮಗೆ 100 ಯೂನಿಟ್ಸ್ ಈ ಥರ 5 ವೋಲ್ಟ್ 500 ಮಿಲಿ ಆಂಪಿಯರ್ ಪವರ್ ಸಪ್ಲೈನ ರೆಡಿ ಮಾಡಿ ಕೊಡೋಕ್ಕೆ ನಮಗೆ 4 ದಿನ ಟೈಮ್ ಬೇಕು ಅಂತ ಈ ರೀತಿ ಒಂದು ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಹಾಕ್ಕೊಡ್ತೀವಿ ವರ್ಕ್. ಆ್ಯಂಡ್ ಕೊಟೇಶನ್ ನಂಬರ್. ಸೊ ನಾವು ಕೊಟೇಶನ್ ಬೇರೆ ಬೇರೆಯವ್ರಿಗೆ ಕೊಡ್ತಾ ಇರ್ತೀವಲ್ಲ, ನಂಬರ್ ಹಾಕ್ಕೊಂಡು ಹೋಗಿರ್ತೀವಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ 0001 ಅಂತ ಕೊಟೇಶನ್ ನಂಬರ್. ಆ್ಯಂಡ್ ಇನ್ನು ಈ ಕೊಟೇಶನ್ ಅಥವಾ ಜಾಬ್ ಎಸ್ಟಿಮೇಟ್ ಏನಿದೆ ಎಲ್ಲಿವರೆಗೆ ವ್ಯಾಲಿಡ್ ಇರ್ತಿದ್ರು ತೋರಿಸಿರೋಂಥ ಪ್ರೈಸಸ್ ಅಂದರೆ 15 ಜುಲೈ 2020 ತನಕ ಈ ಪ್ರೈಸಸ್ ವ್ಯಾಲಿಡ್ ಇರ್ತವೆ. ಅದಾದಮೇಲೆ ಏನಿರುತ್ತೋ ಇವ್ರು ಮತ್ತೆ ಅದಾದಮೇಲೆ ಆರ್ಡರ್ ಮಾಡಿದರೆ ಈ ಪ್ರೈಸಸ್ಸಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಅಂತಿಲ್ಲ, ಆದರೆ ಆಗ್ಬೋದು ಅಂತ ಒಂದು ವ್ಯಾಲಿಡ್ ಅಂದರೆ ಈ ಎಸ್ಟಿಮೇಷನ್ ಅಲ್ಲಿವರೆಗೂ ವ್ಯಾಲಿಡ್ ಇರುತ್ತೆ. ಇದ್ರ ಪ್ರಕಾರ ಅವ್ರು 15 ಜುಲೈ ಒಳಗೆ ನಮಗೆ ಆರ್ಡರ್ ಕೊಡ್ಬೋದು ಅಂತ. ನೆಕ್ಸ್ಟ್ ಪೇಮೆಂಟ್ ಡ್ಯೂ ಬೈ ಅಂದರೆ ಪೇಮೆಂಟ್ ಅವ್ರ ಲಾಸ್ಟ್ ಪೇಮೆಂಟ್ ಯಾವಾಗ ಮಾಡಬೇಕು ಅಂದರೆ 27 ಜೂನ್ 2020 ಅವರು ಎಲ್ಲ ಪೇಮೆಂಟ್ನ ಮುಗಿಸಿರ್ಬೇಕಾಗುತ್ತೆ. ಸೊ ಇನ್ನು ಅವ್ರು ಹೇಳಿರುವಂಥ DC 5 ವೋಲ್ಟ್ 500 ಮಿಲಿ ಆಂಪಿಯರ್ ರೆಗ್ಯುಲೇಟರ್ ಪವರ್ ಸಪ್ಲೈಗೆ ಏನೇನು ಮಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋದು ಇದು ಮಟೀರಿಯಲ್ ಲಿಸ್ಟು, ಆ ಮಟೀರಿಯಲ್ ವ್ಯಾಲ್ಯೂ ಏನಂತ, ಇಲ್ಲಿ ಯಾವ ವ್ಯಾಲ್ಯೂ ಬೇಕು ಅನ್ನೋದು, ನೆಕ್ಸ್ಟ್ ಕ್ವಾಂಟಿಟಿ ಎಷ್ಟು ಬೇಕು ಅವ್ರಿಗೆ 100 ಯೂನಿಟ್ಸ್ನ ನಾವು ರೆಡಿ ಮಾಡ್ಕೊಳ್ಬೇಕಲ್ಲ. ಸೊ ಈ ಒಂದೊಂದು ಮಟೀರಿಯಲ್ ಎಷ್ಟೆಷ್ಟು ಬೇಕಾಗುತ್ತೆ 100 ಯೂನಿಟ್ಸ್ ರೆಡಿ ಮಾಡ್ಬೇಕು ಅನ್ನೋದು, 100 ಯೂನಿಟ್ಸ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದು. ಆ್ಯಂಡ್ ಅದು ಯೂನಿಟ್ ನಂಬರ್ಸಲ್ಲಿದ್ದಾನೋ ಮೀಟರ್ಸಲ್ಲಿದ್ದಾನೋ ಗ್ರಾಮ್ಸಲ್ಲಿದ್ದಾನೋ ಅದು ಯೂನಿಟ್ ಇದು. ನೆಕ್ಸ್ಟ್ ಯೂನಿಟ್ ಪ್ರೈಸ್ ಅಂದರೆ ಒಂದು ಕಾಂಪೊನೆಂಟ್ಗೆ ಅಂದರೆ ಇಲ್ಲಿ ಈಗ ನೋಡ್ಬೋದು 2 ಪಿನ್ ಮೇಲ್ ಪ್ಲಗ್ ಏನದಲ್ಲ 100 ಯೂನಿಟ್ಸ್ ಹಾಕಿವಿ ನಾವು, 100 ಹಾಕಿ ಕ್ವಾಂಟಿಟಿ, ಆದರೆ ಒಂದಕ್ಕೆ ಎಷ್ಟು ಪ್ರೈಸ್ ಅಂತ ಇಲ್ಲಿ ಹಾಕಿರ್ತೀವಿ. ಆ್ಯಂಡ್ ಅದು ಟೋಟಲ್ ಪ್ರೈಸ್ ಅಂದರೆ 100ಕ್ಕೆ ಎಷ್ಟಾಗುತ್ತೆ ಅಂತ ಇಲ್ಲಿ ಟೋಟಲ್ ಪ್ರೈಸ್ ಕಾಲಮಲ್ಲಿ ಇರುತ್ತೆ. ಸೊ ಇಲ್ಲೇನು ಪ್ರೈಸ್ ತೋರಿಸಿದ್ದೀವಲ್ಲ ಎಲ್ಲ ಪ್ರೈಸಸ್ ಆಗಿರ್ಬೋದು ಈ ಎಸ್ಟಿಮೇಷನಲ್ಲಿ ವಿತೌಟ್ ಟ್ಯಾಕ್ಸ್ನ ತೋರಿಸಿರ್ತೀವಿ ನಾವು. ಸೊ ಟ್ಯಾಕ್ಸ್ನ ಲಾಸ್ಟ್ಗೆ ಆ್ಯಡ್ ಮಾಡ್ತೀವಿ ನಾವು. ಸೊ ಇದಿಷ್ಟು ವಿತೌಟ್ ಟ್ಯಾಕ್ಸ್ ಇರುತ್ತೆಲ್ಲ. ಸೊ ಮಟೀರಿಯಲ್ಸ್ ನೋಡ್ಬೋದು ಏನೇನು ಬೇಕಾಗುತ್ತೆ ಅಂದರೆ 2 ಪಿನ್ ಮೇಲ್ ಪ್ಲಗ್ ಬೇಕು, ವ್ಯಾಲ್ಯೂ ಎಷ್ಟು ಇರಬೇಕಂದ್ರೆ 230 ವೋಲ್ಟ್ 6 ಆಂಪಿಯರ್ಗೆ ನಡೆಯುವಂಥದ್ದು ಆಗಿರಬೇಕು. 100 ಬೇಕಿದು. ಸೊ ಒಂದಕ್ಕೆ ನಾವು 1 ಯೂನಿಟ್ಗೆ 1 2 ಪಿನ್ ಮೇಲ್ ಪ್ಲಗ್ ಯೂಸ್ ಮಾಡ್ತೀವಿ. ಸೊ ಅದರಿಂದಾಗಿ ಒಂದು ಈಚ್ ಯೂನಿಟ್ಗೆ 1 ಬೇಕಾದಾಗ 100 ಯೂನಿಟ್ಸ್ಗೆ 100 ನಂಬರ್ಸು ಅಥವಾ 100 ಯೂನಿಟ್ಸ್ ಬೇಕಾಗ್ತವೆ ಇವು ನಮಗೆ. ಸೊ ಅದರದ್ದು ಯೂನಿಟ್ ಪ್ರೈಸ್ ಬಂದು ₹8.20. ಸೊ 100 ಯೂನಿಟ್ಸ್ಗೆ ಎಷ್ಟಾಗುತ್ತೆ ಅಂದರೆ ₹820 ಆಗುತ್ತೆ. ನೆಕ್ಸ್ಟ್ ಆನ್ ಆಫ್ ಸ್ವಿಚ್ ಅಂದರೆ ಈ ಒಂದು ಏನು ಎಕ್ವಿಪ್ಮೆಂಟ್ನ ಆನ್ ಆಫ್ ಮಾಡೋದಕ್ಕೆ ಒಂದು ಸ್ವಿಚ್ ಹಾಕಿರ್ತೀವಿ. ಇದು ನಾರ್ಮಲ್ ಸ್ವಿಚ್ ಅಲ್ಲ, ಇದು ಸಣ್ಣದು ಇರುತ್ತೆ ಸ್ವಿಚ್. ನಾರ್ಮಲ್ ಸ್ವಿಚ್ ಆದ್ರೆ ದೊಡ್ಡದಾಗುತ್ತಾ, ಸೊ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತಾ, ಮತ್ತು ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬಾಕ್ಸ್ ದೊಡ್ಡದು ಮಾಡಬೇಕಾಗುತ್ತೆ ನಾವು. ಸೊ ಅದಕ್ಕೆ ಇಲ್ಲಿ ಏನು ಮಾಡಿರ್ತೀವಿ ಚಿಕ್ಕದಂತ ಒಂದು ಆನ್ ಆಫ್ ಸ್ವಿಚ್ ಹಾಕಿರ್ತೀವಿ. ಸೊ ಅದು ಕೂಡ 230 ವೋಲ್ಟ್ ಅಪ್ ಟು 6 ಆಂಪಿಯರ್ವರೆಗೆ ಸಪೋರ್ಟ್ ಮಾಡ್ತಿರ್ಬೇಕು. ಸೊ ಒಂದು ಯೂನಿಟ್ಗೆ ನಾವು ಒಂದು ಸ್ವಿಚ್ ಹಾಕಿದಾಗ 100 ಯೂನಿಟ್ಸ್ಗೆ 100 ಸ್ವಿಚಸ್ ಬೇಕಾಗುತ್ತಾ. ಆ್ಯಂಡ್ ಒಂದು ಸ್ವಿಚ್ ಪ್ರೈಸ್ ಬಂದು ₹8. ಸೊ 100 ಸ್ವಿಚಸ್ಗೆ ₹800 ಆಗುತ್ತೆ. ಸೊ ಈ ರೀತಿ ಇಲ್ಲಿ ಏನೇನು ಕಾಂಪೊನೆಂಟ್ಸ್ ಬೇಕು, ಅದ್ರ ವ್ಯಾಲ್ಯೂಸ್ ಏನೇನು, ಆ್ಯಂಡ್ ಕ್ವಾಂಟಿಟಿ ಎಷ್ಟೆಷ್ಟು ಬೇಕು 100 ಯೂನಿಟ್ಸ್ ರೆಡಿ ಮಾಡೋದಕ್ಕೆ, ಆ್ಯಂಡ್ ಯೂನಿಟ್ಸ್ ಏನಾದ್ರದ್ದು ನಂಬರ್ಸಲ್ಲಿದ್ದಾನೋ ಮೀಟರ್ಸಲ್ಲಿದ್ದಾನೋ ಗ್ರಾಮ್ಸಲ್ಲಿದ್ದಾನೋ ಅಂತ, ಆ್ಯಂಡ್ 1 ಯೂನಿಟ್ ಪ್ರೈಸ್ ಎಷ್ಟು, ಆ್ಯಂಡ್ 100 ಯೂನಿಟ್ಸ್ಗೆ ಬೇಕಾದಂಥ ಕ್ವಾಂಟಿಟಿಗೆ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅನ್ನೋದು ಈ ಕಾಲಮಲ್ಲಿ ಇರುತ್ತೆ, ಟೋಟಲ್ ಕಾಲಮಲ್ಲಿ. ಸೊ ಇಲ್ಲಿ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ಈ ಟೇಬಲ್ ಯಾವ್ಯಾವ ರೀತಿ ಇದೆ ಅನ್ನೋದು. ಸೊ ಇಲ್ಲಿ 3 ರೀತಿ ಯೂನಿಟ್ಸ್ ಹಾಕಿದ್ದೀವಿ ನಾವು. ಸೊ ಕೆಲವೊಂದಕ್ಕೆ ನಂಬರ್ಸಲ್ಲಿ ಹಾಕಿದ್ದೀವಿ,
ಕೆಲವೊಂದಕ್ಕೆ ಮೀಟ್ರಲ್ಲಿ ಹಾಕಿದ್ದೀವಿ, ಕೆಲವೊಂದಕ್ಕೆ ಗ್ರಾಮ್ಸಲ್ಲಿ ಹಾಕಿದ್ದೀವಿ. ಸೊ ಏನೇನು ಸಣ್ಣ ಸಣ್ಣ ಕಾಂಪೊನೆಂಟ್ಸ್ ಬೇಕಾಗುತ್ತೋ ಅದನ್ನೆಲ್ಲ ನಂಬರ್ಸಲ್ಲಿ ಹಾಕಿರ್ತೀವಿ, ಯಾಕಂದರೆ ನಂಬರ್ ಸಿಂಗಲ್ ಕಾಂಪೊನೆಂಟ್ ಸಿಗುತ್ತೆ ಅದು. ಆ್ಯಂಡ್ ಇಲ್ಲಿ ಮೀಟ್ರಲ್ಲಿ 2 ಹಾಕಿದ್ದೀವಿ. ಸೊ ಈ ಮೀಟ್ರಲ್ಲಿ ಇರೋದು ಏನಂದರೆ ವೈರ್ಸ್. ಅದು ಒಂದು 2 ಕೋರ್ ವೈರ್ ಬೇಕಾಗುತ್ತೆ ಇನ್ಪುಟ್ ಸ್ವಿಚ್ಗೆ ಕನೆಕ್ಟ್ ಮಾಡೋದಕ್ಕೆ, ಇನ್ಪುಟ್ಗೆ ಕನೆಕ್ಟ್ ಮಾಡೋದಕ್ಕೆ ಮತ್ತು ಔಟ್ಪುಟ್ ತೊಗೊಳೋದಕ್ಕೆ. ಸೊ ಔಟ್ರನ್ನ ನಾವು ಮೀಟ್ರಲ್ಲೇ ಹಾಕಿರ್ತೀವಿ, ಒಂದಕ್ಕೆ ಎಷ್ಟು ಮೀಟರ್ ಬೇಕಾಗುತ್ತಂತ. ಸೊ ಇನ್ನೊಂದು ಕನೆಕ್ಟಿಂಗ್ ವೈರ್ಸ್ ಬೇಕಾಗಿರುತ್ತೆ. ಏನು ಪಿ ಸಿ ಬಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ, ಇದನ್ನು ಪಿ ಸಿ ಬಿಯಲ್ಲಿ ವೈರಿಂಗ್ ಮಾಡೋಕ್ಕೆ ಬೇಕಾಗುತ್ತಲ್ಲ, ಅದು ಕೂಡ ಮೀಟ್ರಲ್ಲಿ ತೋರಿಸಿದ್ದೀವಿ ನಾವು. ಆ್ಯಂಡ್ ಲೆಡ್ ಮತ್ತು ಫ್ಲಕ್ಸ್ ಏನು ಬೇಕಾಗುತ್ತೋ ಸಾಲ್ಡ್ರಿಂಗ್ ಪ್ರೊಸೆಸ್ ಮಾಡೋದಕ್ಕೆ, ಸೊ ಅದು ಗ್ರಾಮ್ಸಲ್ಲಿ ತೋರಿಸಿದ್ದೀವಿ. ಸೊ ಇದಿಷ್ಟು ಇಲ್ಲಿ ಕ್ವಾಂಟಿಟಿ ಇದೆಲ್ಲ. ಈ 5 ವೋಲ್ಟ್ 500 ಮಿಲಿ ಆಂಪಿಯರ್ ಪವರ್ ಸಪ್ಲೈ 100 ಯೂನಿಟ್ಸ್ ರೆಡಿ ಮಾಡೋಕ್ಕೆ ಎಷ್ಟೆಷ್ಟು ಬೇಕು ಅನ್ನೋದು ಕ್ವಾಂಟಿಟಿ ಇದು. ಆ್ಯಂಡ್ ಅದರದ್ದು ಟೋಟಲ್ ಪ್ರೈಸ್ ಇಲ್ಲಿದೆ. ಒಂದೊಂದ್ರದ್ದು ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅನ್ನೋದು ಇಲ್ಲಿದೆ. ಸೊ ಇನ್ನು ಟೋಟಲ್ ಮಟೀರಿಯಲ್ಸ್ ಕಾಸ್ಟ್ ಎಷ್ಟಾಯಿತು ಅವರಿಗೆ ಅಂದರೆ 16,210 ರೂಪಾಯಿ ಆಯಿತು. ಸೊ ಈ 16,210 ರೂಪಾಯಿ ಅನ್ನೋದಲ್ಲ ವಿತೌಟ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ನ ನಾವು ಲಾಸ್ಟ್ಗೆ ಆ್ಯಡ್ ಮಾಡ್ತೀವಿ. ಸೊ ಇನ್ನು ಇದು ಮೆಟೀರಿಯಲ್ ಕಾಸ್ಟ್ ಆಯಿತು. ನೆಕ್ಸ್ಟು ಲೇಬರ್ ಕಾಸ್ಟ್, ಅಂದರೆ ಲೇಬರ್ಸ್ ನಮ್ಗೆ ಯಾವ ರೀತಿ ವರ್ಕ್ಮನ್ಶಿಪ್ ಬೇಕೋ ಅವರಿಗೆ ಏನೇನು ಕಾಸ್ಟ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಲೇಬರ್ ಖರ್ಚು ಎಷ್ಟಾಗುತ್ತೆ ನನಗೆ ಅನ್ನೋದು, ಅಂದರೆ ಲೇಬರ್ ವೇಜಸ್ ಏನೇನು ಕೊಡಬೇಕು, ಎಷ್ಟೆಷ್ಟು ಲೇಬರ್ಸ್ ಬೇಕಾಗುತ್ತೆ ಅನ್ನೋದು. ಸೊ ಇಲ್ಲಿ ಲೇಬರ್ಸ್ ನನಗೆ ಸಣ್ಣ ಒಂದು ಪ್ರಮಾಣದಂಥ ಜಾಬ್ ಆಗಿರೋದ್ರಿಂದ ಜಾಸ್ತಿ ಲೇಬರ್ಸ್ ಬೇಕಾಗಲ್ಲ. ಒಂದು ಪ್ರೊಡಕ್ಷನ್ ಲೈನ್ನ ಕ್ರಿಯೇಟ್ ಮಾಡ್ತೀನಿ ನಾನು ಈ ಜಾಬ್ನ ಫಿನಿಶ್ ಮಾಡೋದಕ್ಕೆ. ಸೊ ಆ ಪ್ರೊಡಕ್ಷನ್ ಲೈನಲ್ಲಿ 3 ಟೆಕ್ನಿಷಿಯನ್ಸ್ ಇರ್ತಾರೆ, ಒಬ್ಬರು ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಇರ್ತಾರೆ. ಸೊ 3 ಟೆಕ್ನಿಷಿಯನ್ ಏನದಕ್ಕೆ ಅಂದರೆ, ಒಂದು ಪ್ರೊಡಕ್ಷನ್ ಲೈನಲ್ಲಿ ಒಬ್ಬ ಟೆಕ್ನಿಷಿಯನ್ ನಂಬರ್ 1 ಏನು ಮಾಡ್ತಾನೆ ಅಂದರೆ, ಒಂದು ಪಿ ಸಿ ಬಿಯಲ್ಲಿ ಎಲ್ಲ ಕಾಂಪೊನೆಂಟ್ಸ್ನ ಜೋಡಿಸ್ತಾನೆ. ಟೆಕ್ನಿಷಿಯನ್ ನಂಬರ್ 2 ಏನು ಮಾಡ್ತಾನೆ ಅಂದರೆ, ಅದನ್ನೆಲ್ಲ ಸಾಲ್ಡರ್ ಮಾಡಿ ಮತ್ತು ಪಿ ಸಿ ಬಿಯಲ್ಲಿ ಏನೇನು ವೈರಿಂಗ್ ಮಾಡಬೇಕು ಅದನ್ನೆಲ್ಲ ಟೆಕ್ನಿಷಿಯನ್ 2 ಮಾಡ್ತಾನೆ. ನೆಕ್ಸ್ಟ್ ಟೆಕ್ನಿಷಿಯನ್ 3 ಏನು ಮಾಡ್ತಾನೆ ಅಂದರೆ, ಆ ಸಾಲ್ಡರ್ ಮಾಡಿದ್ದಕ್ಕೆ ಇನ್ಪುಟ್ ಔಟ್ಪುಟ್ ಕನೆಕ್ಷನ್ಸ್ ಎಲ್ಲ ಈ ಟೆಕ್ನಿಷಿಯನ್ 3 ಮಾಡ್ತಿರ್ತಾನೆ. ಸೊ ಅದಾದಮೇಲೆ ಕ್ವಾಲಿಟಿ ಚೆಕ್ ಮಾಡೋನು ಏನು ಮಾಡ್ತಾನೆ ಅಂದರೆ, ಔಟ್ಪುಟ್ಟು ಅದಕ್ಕೆ ಇನ್ಪುಟ್ ಸಪ್ಲೈನ ಕೊಟ್ಟು ಔಟ್ಪುಟ್ ಎಷ್ಟು ಬರುತ್ತೆ, ಸೊ ರಿಕ್ವೈರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ವರ್ಕ್ ಮಾಡ್ತಿದ್ದೇನೆ ಇಲ್ಲ ಅಂತ ಚೆಕ್ ಮಾಡ್ತೇನೆ. ಅಂದರೆ 500 ಮಿಲಿ ಆಂಪಿಯರ್ಸ್ಗೆ ಕರೆಕ್ಟಾಗಿ ನಡಿಬೇಕು. ಸೊ ಆ 500 ಮಿಲಿ ಆಂಪಿಯರ್ಸ್ ಲೋಡ್ ಹಾಕಿದಾಗ ಈ ಒಂದು ಎಕ್ವಿಪ್ಮೆಂಟ್ ಕರೆಕ್ಟಾಗಿ ವರ್ಕ್ ಮಾಡುತ್ತೆ ಇಲ್ಲ ಅಂತ QC ಕ್ವಾಲಿಟಿ ಚೆಕ್ ಪರ್ಸನ್ನ ಚೆಕ್ ಮಾಡ್ತಾನೆ. ಇನ್ನು ಅವರಿಗೆ ಬಂದು ವೇಜಸ್ಸು, ಸೊ 4 ದಿನ ವರ್ಕ್ ಮಾಡಬೇಕಿಲ್ಲಿ, 4 ದಿನ ನಮ್ಮ ಕಾಂಟ್ರಾಕ್ಟ್ ಪೀರಿಯಡ್ ಇದೆ. ಸೊ 4 ದಿನಕ್ಕೆ 8 ಅವರ್ ವರ್ಕಿಂಗ್ ಅವರ್ಸ್ ಅಂತ ಹಿಡಿದ್ರೆ 4 ದಿನಕ್ಕೆ 32 ಅವರ್ಸ್ ಆಗುತ್ತೆ. ಸೊ ಅವ್ರು 32 ಅವರ್ಸ್ಗೆ ನಾನು ಪೇ ಮಾಡೋ ವೇಜಸ್ ಏನಂದರೆ, ಈಚ್ ಅವರ್ಗೆ 50 ರೂಪಾಯಿನ ಪೇ ಮಾಡ್ತೀನಿ ನಾನು ಅವರಿಗೆ. ಸೊ ಹಂಗಿದ್ದಾಗ 32 ಅವರ್ಸ್ಗೆ ಅವ್ರಿಗೆ ಎಷ್ಟಾಗುತ್ತೆ ಅಂದರೆ 1600 ಆಗುತ್ತೆ ಈಚ್ ಪರ್ಸನ್ಗೆ. ಸೊ ಇಲ್ಲಿ ಟೋಟಲ್ ಕಾಸ್ಟ್ ನೋಡ್ಬೋದು ನೀವು, 3 ಟೆಕ್ನಿಷಿಯನ್ಗೆ ನಾನು 50 ರೂಪಾಯಿನ ಫಿಕ್ಸ್ ಮಾಡಿರ್ತೀನಿ ಪರ್ ಅವರ್ಗೆ. ಸೊ ಅವರಿಗೆ ನಾನು 4 ದಿನಕ್ಕೆ ಅಥವಾ 32 ಅವರ್ಸ್ಗೆ 1600 ರೂಪಾಯಿ ಪೇ ಮಾಡಬೇಕು. ಇನ್ನು QC ಡಿಪಾರ್ಟ್ಮೆಂಟ್ ಅವರು ಅವನಿಗೆ ಏನು ಮಾಡ್ತೀನಿ ನಾನು, ಈಚ್ ಅವರ್ಗೆ 45 ರೂಪಾಯಿನ ಕೊಡ್ತೀನಿ. ಸೊ ಹಂಗಿದ್ದಾಗ 1440 ರೂಪಾಯಿನ ಅವ್ರಿಗೆ ನಾನು ಪೇ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಲೇಬರ್ ಕಾಸ್ಟ್ ಆದಮೇಲೆ ಇಲ್ಲಿ ಮಿಸಲೇನಿಯಸ್ ಚಾರ್ಜಸಲ್ಲಿ, ಸೊ ಲೇಬರ್ ಕಾಸ್ಟ್ ಮೆಟೀರಿಯಲ್ ಕಾಸ್ಟ್ ಬಿಟ್ಟರೆ ನನಗೆ ಇನ್ನೊಂದು ಎಕ್ಸ್ಟ್ರಾ ಕಾಸ್ಟ್ ಕೂಡ ಇರುತ್ತೆ. ಸೊ ಎಲೆಕ್ಟ್ರಿಸಿಟಿ ಯೂಸೇಜ್, ಸೊ ಸಾಲ್ಡ್ರಿಂಗ್ ಮಾಡೋದಕ್ಕೆ ಟೆಸ್ಟ್ ಮಾಡೋದಕ್ಕೆಲ್ಲ ಎಲೆಕ್ಟ್ರಿಸಿಟಿ ಬೇಕಾಗುತ್ತಲ್ಲ, ಸೊ ಅದಕ್ಕೆ ಎಲೆಕ್ಟ್ರಿಸಿಟಿ ಯೂಸೇಜ್ ಕೂಡ ಹಾಕ್ತೀನಿ ನಾನು. ಸೊ 32 ಅವರ್ಸ್ಗೆ ನಾನು ನಾರ್ಮಲಾಗಿ ನೋಡಿದ್ರು ಕೂಡ 32 ಯೂನಿಟ್ಸ್ ಅಷ್ಟು ನನಗೆ ಎಲೆಕ್ಟ್ರಿಸಿಟಿ ಯೂಸೇಜ್ ಆಗುತ್ತೆ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸೊ ಈಚ್ ಯೂನಿಟ್ಗೆ ರೇಟು 15 ರೂಪೀಸ್ ಹಾಕಿದ್ದೀನಿ ಇಲ್ಲಿ. ಸೊ 32 ಅವರ್ಸ್ಗೆ 15 ರೂಪೀಸ್ ಈಚ್ ಯೂನಿಟ್ ಅಂದರೆ ಏನಾಗುತ್ತೆ, ಟೋಟಲ್ 480 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ಏನಿಲ್ಲ, ನನಗೆ ಬೇರೆ ಕಾಸ್ಟ್ ಏನೂ ಇರಲ್ಲ. ಸೊ 480 ರೂಪೀಸ್ನ ನಾನು ಈ ಎಲೆಕ್ಟ್ರಿಸಿಟಿ ಯೂಸೇಜ್ನ ಹಾಕಿರ್ತೀನಿ. ಸೊ ಅದಾದಮೇಲೆ ನೋಡ್ಬೋದು ನೀವು ಸಬ್ ಟೋಟಲ್. ಸೊ ಇಲ್ಲಿ ಮಟೀರಿಯಲ್ ಕಾಸ್ಟು, ಆಮೇಲೆ ಲೇಬರ್ ಕಾಸ್ಟ್, ಆಮೇಲೆ ಎಲೆಕ್ಟ್ರಿಸಿಟಿ ಅಥವಾ ಅದರ್ ಕಾಸ್ಟ್ 480 ಏನಿದೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಸಬ್ ಟೋಟಲ್ ಏನಾಗುತ್ತೆ 22,930 ರೂಪೀಸ್ ಆಗುತ್ತೆ, ಮೂರನ್ನು ಆ್ಯಡ್ ಮಾಡಿದಾಗ. ಸೊ ಇನ್ನು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ನಾವು ಅವರಿಗೆ ಡಿಸ್ಕೌಂಟ್ ಕೊಡಬೇಕು. ಸೊ ಡಿಸ್ಕೌಂಟ್ ಎಷ್ಟು ಕೊಡ್ತೀನಿ ಅಂದರೆ 10% ಕೊಡ್ತೀನಿ. ಯಾಕೆ ನಮ್ಮ ಟರ್ಮ್ಸ್ ಪ್ರಕಾರ ಏನಿದೆ, 11ರಿಂದ 100 ಯೂನಿಟ್ಸ್ ಅಷ್ಟು ಆರ್ಡರ್ ಮಾಡಿದರೆ 10% ಡಿಸ್ಕೌಂಟ್ನ ನಾವು ಕೊಡ್ತೀವಿ ಅವರಿಗೆ. ಸೊ ಇಲ್ಲಿ ಅವರು 100 ಯೂನಿಟ್ಸ್ ಆರ್ಡರ್ ಮಾಡಿದ್ರಿಂದ ನಾನು 10% ಡಿಸ್ಕೌಂಟ್ನ ಅವರಿಗೆ ನಾನು ಕೊಡಬೇಕಾಗುತ್ತೆ. ಸೊ ಇನ್ನು ಡಿಸ್ಕೌಂಟ್ ಅಮೌಂಟ್ ಎಷ್ಟಾಗುತ್ತೆ, 10% 22,930 ಡಿಸ್ಕೌಂಟ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 2,293 ರೂಪೀಸ್ ಆಗುತ್ತೆ ಡಿಸ್ಕೌಂಟ್ ಅಮೌಂಟ್. ಸೊ 10% ಅಮೌಂಟು 2,293 ರೂಪೀಸ್ ಆಗುತ್ತೆ.
ಸೊ ಈಗ ಸಬ್ ಟೋಟಲ್ ಎಷ್ಟಾಗುತ್ತೆ ಲೆಸ್ ಡಿಸ್ಕೌಂಟ್, ಅಂದರೆ ಡಿಸ್ಕೌಂಟ್ ತೆಗೆದ್ಮೇಲೆ ಅವ್ರು ನಮ್ಗೆ ಡಿಸ್ಕೌಂಟ್ ತೆಗೆದ್ಮೇಲೆ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 20,637 rupees ಆಗುತ್ತೆ. ಸೊ ಇನ್ನು ಟ್ಯಾಕ್ಸ್ ಏನಾಗ್ತೀನಿ ನಾನು 18% ಟ್ಯಾಕ್ಸ್ ಹಾಕ್ತೀನಿ. ಸೊ ಇದು 18% ಜಸ್ಟ್ ಇಮ್ಯಾಜಿನರಿಗೋಸ್ಕರ. ಸೊ ಬೇರೆ ಬೇರೆ ವ್ಯಾಲ್ಯೂಸ್, ಬೇರೆ ಬೇರೆ ಕಾಂಪೊನೆಂಟ್ ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತವೆ. ಸೊ ಅದ್ರ ಟ್ಯಾಕ್ಸ್ ಪ್ರಕಾರ ಇಲ್ಲಿ ನಾವು ಟ್ಯಾಕ್ಸ್ ಮೆನ್ಷನ್ ಮಾಡಬೇಕಾಗುತ್ತಾ. ಸೊ ಟ್ಯಾಕ್ಸ್ ರೇಟ್ 18% ಹಾಕಿದ್ದೀನಿ. ಸೊ ಇನ್ನು ಟ್ಯಾಕ್ಸ್ ಅಮೌಂಟ್ ಏನಾಗುತ್ತೆ ಅಂದರೆ 3,714 ರೂಪಾಯಿ 66 ಪೈಸೆ ಆಗುತ್ತೆ. ಸೊ 20,637ಕ್ಕೆ ಟ್ಯಾಕ್ಸ್ 18% ಟ್ಯಾಕ್ಸ್ 3,714 ರೂಪಾಯಿ 66 ಪೈಸೆ ಆಗುತ್ತೆ. ಆ್ಯಂಡ್ ನಾನು ಶಿಪ್ಪಿಂಗ್ ಮತ್ತು ಹ್ಯಾಂಡ್ಲಿಂಗ್ ಚಾರ್ಜಸ್ನ 200 rupees ಹಾಕಿದ್ದೀನಿ. ಸೊ ಯಾಕಂದರೆ ಆರ್ಡರ್ ಕಂಪ್ಲೀಟ್ ಆದಮೇಲೆ ನಾವು ಅವ್ರಿಗೆ ಡೆಲಿವರ್ ಮಾಡಬೇಕು ಈ ಆರ್ಡರ್ನ. ಸೊ ಡೆಲಿವರ್ ಮಾಡೋದಕ್ಕೆ ನಾನು ಬಳಸೋ ವೆಹಿಕಲ್ ಅದ್ರ ಪೆಟ್ರೋಲ್ ಚಾರ್ಜಸ್ ಎಲ್ಲ ಏನಿರುತ್ತೋ ಅದನ್ನು ನಾನು 200 rupees ಹಾಕಿರ್ತೀನಿ. ಪ್ಯಾಕಿಂಗ್ ಮಾಡೋದಕ್ಕೆ ನಾನು ವೆಹಿಕಲ್ ಚಾರ್ಜಸ್ ಎಲ್ಲ ಕೂಡಿಸಿ 200 rupees ಹಾಕಿದ್ದೀನಿ. ಸೊ ಈಗ ಇಲ್ಲಿ ಡಿಸ್ಕೌಂಟ್ ಎಷ್ಟಾಯಿತು, ಡಿಸ್ಕೌಂಟ್ ಹೋಗಿ ಅಮೌಂಟ್ ಎಷ್ಟಾಯಿತು 20,637 ಪ್ಲಸ್ ಟ್ಯಾಕ್ಸ್ 3,714 rupees 66 ಪೈಸಾ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ 200 rupees. ಸೊ ಎಲ್ಲ ಕೂಡಿಸಿದ್ರೆ ಟೋಟಲ್ ಏನಾಗುತ್ತೆ 24,551 ರೂಪಾಯಿ 66 ಪೈಸೆ ಆಗುತ್ತೆ. ಸೊ ಇಷ್ಟು ಅಮೌಂಟ್ನ ಅವರು ನಮಗೆ ಪೇ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಎಸ್ಟಿಮೇಷನ್ನ ಕ್ರಿಯೇಟ್ ಮಾಡಿ ಅವರಿಗೆ ನಾವು ಕೊಟ್ಟಿರ್ತೀವಿ XYZ ಕಂಪ್ನಿಗೆ. ಸೊ ಇನ್ನು XYZ ಕಂಪ್ನಿಯವ್ರು ರಿಸೀವ್ ಮಾಡ್ಕೊಂಡಾಗ ಅವ್ರ ಸಿಗ್ನೇಚರ್ ಇಲ್ಲಿ ಮಾಡ್ತಾರೆ. ನಾವು ನಮ್ಮ ಕಂಪ್ನಿಯಿಂದ ಕೊಟ್ಟಿದ್ದೇವೆ ಅಂತ ಇಲ್ಲಿ ಸಿಗ್ನೇಚರ್ ಅಥರೈಸ್ಡ್ ಸಿಗ್ನೇಚರ್ ಮಾಡಿ ಸೀಲ್ ಹಾಕಿ ಕೊಡ್ತೀವಿ. ಸೊ ಈ ಎಸ್ಟಿಮೇಷನ್ ಅವ್ರು ಇಟ್ಕೊಂಡು ಅವ್ರ ಪ್ಲ್ಯಾನ್ ಪ್ರಕಾರ ಈ ಅಮೌಂಟ್ಗೆ ಅವ್ರಿಗೆ ಸೆಟ್ ಆಗುತ್ತೋ ಇಲ್ಲೋ ಅಂತ ಅನಲೈಸ್ ಮಾಡಿ ಆಮೇಲೆ ಅವ್ರು ಏನು ಮಾಡ್ತಾರೆ ಆರ್ಡ್ರನ್ನ ಪ್ಲೇಸ್ ಮಾಡ್ತಾರೆ. ಸೊ ಈ ಥರ ಒಂದು ಎಸ್ಟಿಮೇಷನ್ ಶೀಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾರ್ಮಲ್ ಆಗಿ ನಾವು ಏನಾದ್ರು ಸಣ್ಣ ಸಣ್ಣ ಕಾಂಪೊನೆಂಟ್ಸ್ ತೊಗೊಳಕ್ಕೆ ಹೋದಾಗ ಸೊ ನಮ್ಗೆ ಓನ್ಲಿ ಮೆಟೀರಿಯಲ್ ಕಾಸ್ಟ್ ಇರುತ್ತೆ, ಲೇಬರ್ ಕಾಸ್ಟು ಆ್ಯಂಡ್ ಎಕ್ಸ್ಟ್ರಾ ಕಾಸ್ಟ್ ಏನೂ ಇರಲ್ಲ. ಸೊ ಇಲ್ಲಿ ನಾವು ಸರ್ವಿಸ್ ಕೊಡೋದ್ರಿಂದ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಕಾಸ್ಟ್ ಆಗಬೇಕಾಗುತ್ತೆ. ನಾವು ಇಕ್ವಿಪ್ಮೆಂಟ್ ಕಾಸ್ಟ್, ಮೆಟೀರಿಯಲ್ಸ್ ಕಾಸ್ಟ್ ಆಗಬೇಕು, ಲೇಬರ್ ಕಾಸ್ಟ್ ಆಗಬೇಕು, ಮತ್ತು ಬೇರೆ ಬೇರೆ ಏನಾದರೂ ಚಾರ್ಜಸ್ ಇದ್ದರೆ ಅದನ್ನು ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಒಂದು ಜಾಬ್ ಶೀಟ್ ಅಥವಾ ಎಸ್ಟಿಮೇಷನ್ ಶೀಟ್. ಸೊ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಎಸ್ಟಿಮೇಷನ್ ಶೀಟ್ ಏನಂತ ನೋಡಿದ್ವಿ. ಸೊ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ನೀವು ಅದ್ರ ಬಗ್ಗೆ ನೋಡ್ಬೋದು ಆ ವಿಡಿಯೋನ. ಸೊ ಇದಿಷ್ಟು ಒಂದು ಜಾಬ್ ಶೀಟ್ ಯಾವ ಥರ ರೆಡಿ ಮಾಡಬೇಕು ಅನ್ನೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ITI ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.